ನೋಡಿ, ನೀವಿಬ್ರು ಹೀಗೆ ಕೂತಿದ್ರೆ ಹೇಗೆ? ಬೇಕಿದ್ರೆ ಇನ್ನೊಂದ್ ಕಡೆ ಜಾತಕ ತೋರ್ಸೋಣ. ಹೌದು ಸೊಸೆಯಮ್ಮ, ಅಮ್ಮಮ್ಮ ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ಜಾತಕಕ್ಕಿಂತ ಮೀರಿದ್ದು ಆ ಪರಮಾತ್ಮನ ಅನುಗ್ರಹ ಅಂತ ಒಂದಿದೆ. ಅವನ ದಯೆ ಇದ್ರೆ ಯಾವ ತೊಂದರೆನೂ ಆಗಲ್ಲ. ನೀವಿಬ್ರು ತಲೆ ಮೇಲೆ ಬೆಟ್ಟ ಬಿದ್ದಂಗೆ ಯಾಕಿದ್ದೀರಾ? ಮಾವಯ್ಯ, ನಿಮಗೆ ಗೊತ್ತಲ್ಲ ಗೌರಿ ಮದ್ವೆ ಬಗ್ಗೆ ನಾವ್ ಎಷ್ಟ್ ಕನ್ಸ್ ಕಟ್ಕೊಂಡಿದೀವಿ ಅಂತ. ಅರ್ಚಕ್ರ ಹೇಳ್ದಂಗೆ ನಮ್ ಗೌರಿ ಜೀವನದಲ್ಲಿ ಮದ್ವೆ ಯೋಗನೇ ಇಲ್ಲ ಅಂದ್ರೆ ಅವಳ ಜೀವನ ಪೂರ್ತಿ ಒಂಟಿಯಾಗೇ ಇರ್ಬೇಕಾ? ವತ್ಸಲ ಅವ್ರೆ, ದಯವಿಟ್ಟು ಅಳಬೇಡಿ. ನಿಮ್ಮ ಮಾವಯ್ಯ ಹೇಳೋ ಹಾಗೆ ದೇವ್ರ ದಯೆ ಅನ್ನೋದು ಜಾತಕನೇ ಮೀರಿದ್ದು. ಮೊದ್ಲೇ ನಮ್ ಗೌರಿಗೆ ದೇವ್ರ ಪೂಜೆ ಅಂದ್ರೆ ತುಂಬಾ ಇಷ್ಟ. ಅವಳನ್ನ ಖಂಡಿತ ಆ ದೇವ್ರು ಕೈ ಬಿಡಲ್ಲ. ಒಳ್ಳೇದಾಗೋದಿಕ್ಕೆ ತುಂಬಾ ಸಮಯ ಹಿಡಿಯತ್ತಮ್ಮ. ಪಾಂಡವರ ಕತೆ ನಿಮ್ಗೂ ಗೊತ್ತಿರುತ್ತಲ್ವಾ? ಅವ್ರ ಭೂಮಿನ ಅವ್ರದಾಗಿಸ್ಕೊಳಕ್ಕೆ ಅವ್ರು ಎಷ್ಟು ಕಷ್ಟಪಟ್ರು ಅಲ್ವಾ? ಕಡೆಗೂ ಅವ್ರು ನಂಬಿದಂತ ಧರ್ಮನೇ ಗೆಲ್ತು. ನಮ್ಮೊಳ್ಳೆತನ ನಮ್ಮನ್ನ ಗೆಲ್ಸುತ್ತೆ. ಗೌರಿ ಒಳ್ಳೆ ಹುಡುಗಿಮ್ಮ, ಅವಳಗ್ ಖಂಡಿತ ಮೋಸ ಆಗಲ್ಲ. ನೀವು ಯೋಚನೆ ಮಾಡಬೇಡಿ. ಹೌದು ಅಮ್ಮಮ್ಮ, ಏನೇ ಆದ್ರೂ ದೇವ್ರ ಇಚ್ಛೆ ಅಂತ ಒಂದಿರುತ್ತಲ್ಲ, ಅದ್ರ ಪ್ರಕಾರನೇ ಈ ಮನುಷ್ಯನ ಜೀವನ ನಡೆಯೋದು. ಆ ದೇವ್ರು ಏನ್ ಮಾಡ್ತಾನೋ ಮಾಡ್ಲಿ, ಕಡೆಗೆ ಅದೇನ್ ಕೊಡ್ತಾನೋ ಕೊಡ್ಲಿ. ಆದ್ರೆ ನನ್ನ ಮಗಳು ಆ ಎಲ್ಲದನ್ನೂ ಎದುರಿಸಿ ಜಯಿಸಿ ಬಂದೇ ಬರ್ತಾಳೋ ಅನ್ನೋ ನಂಬಿಕೆ ನನಗಿದೆ. ದೇವ್ರು ನೋಡ್ಕೋತಾನೆ ಅಂತ ನಾವು ಸುಮ್ನೆ ಇದ್ರೆ ನಮ್ ಗೌರಿ ಜೀವನ ಪರ್ಯಂತ ಒಂಟಿಯಾಗೇ ಇರ್ತಾಳೆ. ಅವಳ ಮದ್ವೆನೂ ಆಗಲ್ಲ, ಅವಳ ಬದುಕು ಶುರುವಾಗಲ್ಲ ರೀ. ಅಳ್ಬೇಡಿ ವತ್ಸಲ. ನೋಡಿ ಬೀಗ್ರೆ, ಇನ್ ಮುಂದೆ ಗೌರಿ ಮದ್ವೆ ಮಾಡೋ ಜವಾಬ್ದಾರಿ ನಿಮ್ದು ಮಾತ್ರ ಅಂತ ಅನ್ಕೋಬೇಡಿ. ನಾವು ನಿಮ್ ಜೊತೆಗಿರ್ತೀವಿ. ನಾವು ಕೂಡ ಗೌರಿಗೆ ಗಂಡನ್ ಹುಡುಕ್ತೀವಿ. ಮದ್ವೆ ಆಗದೆ ಇರೋ ಹೆಣ್ಮಗುನ ಮನೆಯಲ್ಲಿ ಇಟ್ಕೊಂಡ್ರೆ ಆಗೋ ಸಂಕಟ ಏನು ಅಂತ ನನಗೂ ಅರ್ಥ ಆಗತ್ತೆ. ವತ್ಸಲ ಅವ್ರೆ, ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ. ಗೌರಿ ನಮ್ಮನೆ ಮಗಳು. ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಾವಿದೀವಿ ನಿಮ್ ಜೊತೆ. ನಿಜಕ್ಕೂ ನಿಮ್ಮಂತ ಸಂಬಂಧ ನಮಗ್ ಸಿಕ್ಕಿರೋದು ನಮ್ ಪುಣ್ಯನೇ. ಈಗ ಮೊದ್ಲು ಕಣ್ಣೊರ್ಸ್ಕೊಳ್ಳಿ. ಗಂಗೆ ಬಂದ್ರೆ ಏನು ಎತ್ತ ಅಂತ ಮತ್ತೆ ವಿಚಾರಿಸೋದಕ್ ಶುರು ಮಾಡ್ತಾಳೆ. ಆಮೇಲೆ ಅರ್ಚಕ್ರು ಹೇಳಿರೋದೆಲ್ಲ ಅವಳ ಹತ್ರ ಹೇಳ್ಬೇಕಾಗತ್ತೆ. ಅದ್ರಿಂದ ಎಲ್ಲಾರ್ಗೂ ನೋವಾಗತ್ತೆ. ಇಲ್ಲಿ ನಡೆದಿದ್ದನ್ನ ಇಲ್ಲೇ ಮರ್ತ್ ಬಿಡಿ. ಅಂದ್ರೆ ಗೌರಿ ಜಾತಕದ ಪ್ರಕಾರ ಮತ್ತೆ ಮದ್ವೆ ಯೋಗನೇ ಇಲ್ವಾ ಅವಳಿಗೆ? ನಾನು ಹೇಗಾದ್ರೂ ಮಾಡಿ ಮತ್ತೆ ಅವಳಿಗೆ ಮದುವೆ ಮಾಡಬೇಕು ಅನ್ನೋ ನನ್ನ ಪ್ರಯತ್ನ ಸಾಧ್ಯವೇ ಆಗೋದಿಲ್ವಾ? ಅಯ್ಯೋ, ನನ್ನ ಮಗಳು ಹೀಗೆ ಜೀವನ ಪೂರ್ತಿ ಒಂಟಿಯಾಗೇ ಕಾಲ ಕಳಿಬೇಕಾ? ದೇವ್ರೆ, ಯಾಕಪ್ಪ ದೇವ್ರೆ ಅವಳಿಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ? ಗಂಗೆ ಬಾ, ಹಾಸ್ಪಿಟಲ್ ಹೋಗ್ಬರೋಣ ಬಾ. ಅಕ್ಕ, ಹಾಸ್ಪಿಟಲ್ ಎಲ್ಲ ಬೇಡ ಕಣೆ. ಕೆಮ್ಮು ಹೋಯ್ತು, ಆದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ. ನನಗ್ಯಾಕೋ ನನ್ನ ಕೈಲಿ ಕಲ್ಯಾಣಿಲ್ ಮುಳುಗಕ್ ಆಗಲ್ಲ ಅನ್ನಿಸ್ತಿದೆ ಕಣೆ. ಪರವಾಗಿಲ್ಲ, ನೀನ್ ಈ ವ್ರತ ಮಾಡದೇ ಇದ್ರೆ ಏನ್ ತೊಂದ್ರೆ ಇಲ್ಲ. ಇನ್ನೊಂದ್ಸಲ ಮಾಡ್ಬೋದು. ನಾನ್ ಅಮ್ಮಮ್ಮನ ಹತ್ರ ಮಾತಾಡ್ತೀನಿ. ಬೇಡ ಗೌರಿ, ಬೇಡ ಗೌರಿ, ಹಾಗ್ ಮಾತ್ರ ಮಾಡ್ಬೇಡ ಪ್ಲೀಸ್. ಅವರು ತುಂಬಾ ಆಸೆ ಪಟ್ಟು ಈ ಪೂಜೆ ಮಾಡಿಸ್ತಾ ಇದ್ದಾರೆ. ಒಂದ್ ವೇಳೆ ಈ ಪೂಜೆ ನಿಂತೋದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಹೌದು ಗೌರಿ,
ಅಖಿಲ ಹೇಳ್ತಾ ಇರೋದು ನಿಜ. ಈ ಪೂಜೆ ಏನಾದ್ರೂ ನಿಂತೋದ್ರೆ ಅಷ್ಟೇ ಕಥೆ. ಮೊದಲೇ ಅಮ್ಮನ ಆರೋಗ್ಯ ಸರಿ ಇಲ್ಲ, ಮತ್ತೆ ಬೇಜಾರು ಮಾಡಿಕೊಂಡು ಹೆಲ್ತ್ ಅಪ್ಸೆಟ್ ಆಗೋಗುತ್ತಷ್ಟೇ. ನೀವಿಬ್ರು ಹೇಳ್ತಾ ಇರೋದೇನೋ ಸರಿ, ಆದ್ರೆ ಏನ್ ಮಾಡೋದು? ಗಂಗೆ ಪೂಜೆ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಲ್ವಾ? ನೀವೇ ನೋಡ್ತಿದ್ದೀರಾ, ಗಂಗೆ ತುಂಬಾ ಸುಸ್ತಾಗಿದ್ದಾಳೆ. ಈ ಪರಿಸ್ಥಿತಿನಲ್ಲಿ ಹೇಗ್ ವ್ರತ ಮಾಡಕ್ಕಾಗತ್ತೆ ಹೇಳಿ? ಹೌದಮ್ಮ, ಗೊತ್ತು. ಅಖಿಲ, ಈಗೇನ್ ಮಾಡೋದೆ? ಗೌರಿ, ಅವಳ ಪರವಾಗಿ ನೀನ್ ಯಾಕೆ ಈ ವ್ರತ ಮಾಡಬಾರ್ದು? ನಾನಾ? ಅದ್ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಆಗಲ್ಲ? ನೀವಿಬ್ರು ಅಕ್ಕ ತಂಗಿರಲ್ವಾ? ಯಾವಾಗ್ಲೂ ಒಬ್ರು ಕಷ್ಟಕ್ಕೊಬ್ರು ಆಗೋರು. ಒಂಥರ ಒಂದೇ ಜೀವ ಎರಡು ದೇಹ ಅನ್ನೋ ಥರ ಇದ್ದೀರಾ. ತಂಗಿ ಶ್ರೇಯಸ್ಗೆ ಅಕ್ಕ ಪೂಜೆ ಮಾಡೋ ಹಾಗಾಗತ್ತೆ, ಅದ್ರಲ್ಲಿ ತಪ್ಪೇನಿದೆ ಅಲ್ವಾ ಅತ್ತೆ? ಅಖಿಲ ಹೇಳ್ತಾ ಇರೋದು ಸರಿಯಾಗೇ ಇದೆ. ಗೌರಿ, ನೀನೇ ಪೂಜೆ ಮಾಡಬಹುದಲ್ವಾ? ಅಕ್ಕ, ಅವರಿಬ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಕಣೆ. ನನಗೋಸ್ಕರ ನೀನ್ ಯಾವಾಗ್ಲೂ ಶುದ್ಧವಾದ ಮನ್ಸಿಂದ ಬೇಡ್ಕೋತೀಯ ಅಲ್ವಾ? ಅದಕ್ಕೆ ನನಗಿಂತ ಈ ಪೂಜೆನ ನೀನ್ ಮಾಡಿದ್ರೇನೆ ಪರಿಪೂರ್ಣ ಆಗೋದು. ಅಕ್ಕ, ಪ್ಲೀಸ್ ಕಣೆ, ಈ ವ್ರತ ಏನಾದ್ರೂ ನಿಂತೋದ್ರೆ ಅತ್ತೆ ಮತ್ತೆ ಅಮ್ಮಮ್ಮ ಇಬ್ರಿಗೂ ಬೇಜಾರಾಗುತ್ತೆ. ಅಪರೂಪಕ್ಕೆ ನಾನ್ ವ್ರತ ಮಾಡ್ತಾ ಇದ್ದೀನಿ ಅಂತ ಎಲ್ರೂ ಖುಷಿಯಾಗಿದ್ದಾರೆ. ಈ ವ್ರತ ನಿಂತ್ರೆ ಅತ್ತೆ ಮತ್ತೆ ಅಮ್ಮಮ್ಮ ಇಬ್ರಿಗೂ ಬೇಜಾರಾಗುತ್ತೆ. ಪ್ಲೀಸ್ ಕಣೆ ಅಕ್ಕ, ನೀನೇ ಮಾಡೆ. ನಿನ್ ಪರವಾಗಿ ನಾನ್ ಆ ವ್ರತ ಮಾಡಿದ್ರೆ ನಿನಗ್ ಒಳ್ಳೇದಾಗತ್ತೆ ಅನ್ನೋ ಹಾಗಿದ್ರೆ ನಾನ್ ಮಾಡ್ತೀನಿ. ಥ್ಯಾಂಕ್ಸ್ ಕಣೆ ಅಕ್ಕ. ಆದ್ರೆ ಒಂದ್ ಕಂಡೀಷನ್, ನಾನ್ ವ್ರತ ಮುಗಿಸಿ ಬರೋವರೆಗೂ ನೀನ್ ರೆಸ್ಟ್ ಮಾಡ್ಬೇಕು, ಸರಿನಾ? ಸರಿ, ಆಯ್ತು. ಅಖಿಲ ಅವ್ರೆ, ಗಂಗೆ ನೋಡ್ಕೋತಾ ಇರಿ. ಖಂಡಿತ, ನಾನು ಅವಳನ್ನ ನೋಡ್ಕೋತೀನಿ. ನೀನ್ ಆರಾಮಾಗಿ ಹೋಗಿ ವ್ರತ ಕಂಟಿನ್ಯೂ ಮಾಡು. ನೋಡ್ತಾ ಇರೋ ಮುದುಕಿ, ಈಗ ಅಸಲಿ ಆಟ ಶುರುವಾಗತ್ತೆ.